ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರಿನ್ಸ್ ಪೋರ್ಟಲ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಆತ್ಮೀಯ ಅಶೋಕ್ ಕುಮಾರ್. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಒಂದು ಭರ್ಜರಿ ಬದಲಾವಣೆಯ ಒಂದು ತಾಜಾ ಮಾಹಿತಿ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ನೀಡ್ತಾ ಇದ್ದೇನೆ. ವೀಕ್ಷಕರೇ, ಅದೇನೆಂದ್ರೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ, ನಮ್ಮ ಕರುನಾಡಿನಲ್ಲಿ ಹೊಸ ವರ್ಷದಲ್ಲಿ 2024ನೇ ಸಾಲಿನಲ್ಲಿ 7ನೇ ವೇತನ ಆಯೋಗದ ಒಂದು ಭರ್ಜರಿ ಮಾಹಿತಿ ನೀಡ್ತಾ ಇದ್ದೇನೆ. ಅದು ನಮ್ಮ ಸರ್ಕಾರಿ ನೌಕರರು, ನಿವೃತ್ತರು, ಪಿಂಚಣಿದಾರರ ಒಂದು ವೇತನ ಬದಲಾವಣೆಯ ಮಾಹಿತಿ ನೀಡ್ತಾ ಇದ್ದೀನಿ ವೀಕ್ಷಕರೇ. ನಮ್ಮ ಸರ್ಕಾರಿ ನೌಕರರ ಸಂಘವು 7ನೇ ವೇತನ ಆಯೋಗಕ್ಕೆ ಬೆಟ್ಟದಷ್ಟು ಬೇಡಿಕೆಯನ್ನಿಟ್ಟಿರುವುದು ನಿಮಗೆಲ್ಲರಿಗೂ ತಿಳಿದಿರುವಂತಹ ವಿಚಾರ. ಇದನ್ನು 2 ಭಾಗಗಳನ್ನಾಗಿ ನಾವು ವಿಂಗಡಣೆ ಮಾಡಿದರೆ, ಮೊದಲನೇ ಭಾಗದಲ್ಲಿ ವೇತನ, ಎರಡನೇ ಭಾಗದಲ್ಲಿ ನಮ್ಮ ಸರ್ಕಾರಿ ನೌಕರರ ಸೌಲಭ್ಯ. ಇವತ್ತಿನ ವಿಡಿಯೋದಲ್ಲಿ ನಾನು ಭಾಗ 1 ಅಂದ್ರೆ ನಮ್ಮ ನೌಕರರಿಗೆ ಸಿಗುವಂತ ವೇತನ ಬದಲಾವಣೆಯ ಒಂದು ಭರ್ಜರಿ ಮಾಹಿತಿ ನೀಡ್ತಾ ಇದ್ದೀನಿ ವೀಕ್ಷಕರೇ. ನಿಮ್ಮ ವೇತನ ಬದಲಾವಣೆಯ ಬಂಪರ್ ತಾಜಾ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ಲಭ್ಯವಿರುತ್ತದೆ. ಆದ್ದರಿಂದ ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಮಾಹಿತಿ ಅಪೂರ್ಣ ಆಗಿರುತ್ತೆ. ಆತ್ಮೀಯರೇ, ಪ್ರಿನ್ಸ್ ಪೋರ್ಟಲ್ ಚಾನಲ್ ಇದು ನಿಮ್ಮ ಚಾನಲ್. ಮೊದಲನೇ ಬಾರಿಗೆ ಅಥವಾ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಷ್ಟು ಮಾಡಿದ್ರೆ ಪ್ರಿನ್ಸ್ ಪೋರ್ಟಲ್ ಚಾನಲ್ ವತಿಯಿಂದ ಬರುವಂತ ಪ್ರತಿ ಒಂದು ಅಪ್ಡೇಟ್ಗಳು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ರಿಫ್ಲೆಕ್ಟ್ ಆಗತ್ತೆ. ಅದನ್ನು ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಬಹುದು ಮತ್ತು ಒಳ್ಳೆಯ ಮಾಹಿತಿ ಪ್ರಿನ್ಸ್ ಪೋರ್ಟಲ್ ಚಾನಲ್ ಕಡೆಯಿಂದ ನೀವು ಪಡ್ಕೋಬಹುದು. ವಿಡಿಯೋ ನೋಡಿದ ನಂತರ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನನ್ನ ಟೆಲಿಗ್ರಾಮ್ ಲಿಂಕ್ ಕೂಡ ಇರುತ್ತೆ. ನಿಮ್ಮ ಯಾವುದೇ ಕಠಿಣ ಪ್ರಶ್ನೆ ಇದ್ರೂ ಅಲ್ಲಿ ಕೇಳ್ಬಿಟ್ಟು ಸೊಲ್ಯೂಷನ್ ಕೂಡ ಪಡ್ಕೋಬಹುದು ಅಂತ ಹೇಳ್ತಾ, ನಮ್ಮ ಭಾಗ್ಯಗಳ ಸರ್ದಾರರಾಗಿದ್ದಂತ ನಮ್ಮ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯನವರಿಂದ ಈ 7ನೇ ವೇತನ ಆಯೋಗದ ಭರ್ಜರಿ ಬದಲಾವಣೆ ಇನ್ನೇನು ಕೆಲವೇ ತಿಂಗಳಲ್ಲಿ ನಮಗೆ ದೊರೆತದೆ ವೀಕ್ಷಕರೇ. ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಒಂದು 6 ತಿಂಗಳ ಅವಧಿ ವಿಸ್ತರಣೆ ಕೂಡ ಮಾಡಲಾಗಿತ್ತು. ಅದಾದ ನಂತರ ಈ 7ನೇ ರಾಜ್ಯ ವೇತನ ಆಯೋಗ 7th ಪೇ ಕಮಿಷನ್ ನಮ್ಮ ರಾಜ್ಯದಲ್ಲಿ ಜಾರಿಗೆ ಬರುವುದು ಖಚಿತ, ನಿಶ್ಚಿತ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಮಾಹಿತಿ ಪ್ರಾರಂಭ ಮಾಡ್ತಾ ಇದ್ದೀನಿ, ದಯವಿಟ್ಟು ಫಾಲೋ ಮಾಡಿ, ಸ್ಕಿಪ್ ಮಾಡಿ ನೋಡಬೇಡಿ. ತಮ್ಮಲ್ಲಿ ಇನ್ನೊಮ್ಮೆ ಕಳಕಳಿಯಿಂದ ಕೇಳ್ಕೊ. ಮತ್ತೊಮ್ಮೆ ಎಲ್ಲ ಕರುನಾಡ ವೀಕ್ಷಕರಿಗೆ ಪ್ರಿನ್ಸ್ ಪೋರ್ಟಲ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಕರುನಾಡಿನಲ್ಲಿ ಅತಿ ಶೀಘ್ರದಲ್ಲೇ ಜಾರಿಗೆ ಬರ್ತಾ ಇರುವಂತಹ 7ನೇ ರಾಜ್ಯ ವೇತನ ಆಯೋಗದ ಈ ಬೃಹತ್ ಅಪ್ಡೇಟ್ ನಾನು ನಿಮ್ಗೆ ಈ ವಿಡಿಯೋ ಮುಖಾಂತರ ನೀಡ್ತಾ ಇದ್ದೀನಿ ವೀಕ್ಷಕರೇ. ವೇತನ ಶ್ರೇಣಿ 22 ಪೇ ಸ್ಕೇಲ್ 22 ನಲ್ಲಿ ಬರುವಂತ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಒಂದು ಬೃಹತ್ ಅಪ್ಡೇಟ್ ನೀಡ್ತಾ ಇದ್ದೀನಿ. ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ. 7th ಪೇ ಕಮಿಷನ್ ಕರ್ನಾಟಕ 2024 ಡೀಟೇಲ್ ಸ್ಯಾಲರಿ ಇನ್ಫಾರ್ಮೇಶನ್ ಪೇ ಸ್ಕೇಲ್ 22 ನಲ್ಲಿ ಬರುವಂತ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ 5ನೇ ವೇತನ ಆಯೋಗದಲ್ಲಿ ಮತ್ತು 6ನೇ ವೇತನ ಆಯೋಗದಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ. 5ರಿಂದ 6ನೇ ವೇತನ ಆಯೋಗದಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರರು ವೇತನ ಶ್ರೇಣಿ 22ರಲ್ಲಿ ಬರುವಂತಹ ನೌಕರರು 44,250, 45,300, 46,500 ರೂಪಾಯಿ ಈ ಮೂಲ ವೇತನ ಪಡೆಯುತ್ತಿರುವ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಒಂದು ಮೂಲ ವೇತನ 82,000ಕ್ಕೆ ಬದಲಾವಣೆ ಆಗಿರುತ್ತೆ. ಇದಕ್ಕೆ ಸದ್ಯಕ್ಕೆ 38.75ಗೆ 31,775 ರೂಪಾಯಿ ಡಿಎ ಸಿಗ್ತಾ ಇದೆ. ಮತ್ತು ಈ ಮೂಲ ವೇತನ ಮತ್ತು ತುಟ್ಟಿ ಭತ್ಯೆಯನ್ನು ಗಮನಿಸಿದಾಗ ಒಂದು ಪ್ರಿಡಿಕ್ಷನ್ ಮಾಡಬಹುದಾದ ಹೊಸ ಮೂಲ ವೇತನ 1,10,700 ರೂಪಾಯಿ ಆದ್ರೆ 1,46,948 ರೂಪಾಯಿ ಇವರ ವೇತನ ಕೂಡ ಸಿಗುವ ಎಲ್ಲ ದಟ್ಟ ಲಕ್ಷಣಗಳು ಕಾಣ್ತಾ ಇದೆ ವೀಕ್ಷಕರೇ. ಇಲ್ಲಿ 5ರಿಂದ 6ನೇ ವೇತನ ಆಯೋಗದಲ್ಲಿ ಒಂದು ಹೆಚ್ಚಳ, ಒಂದು ಏರಿಕೆಯಲ್ಲಿ ನೀವು ಗಮನಿಸಬಹುದು. ಒಂದು 70 to 75, 85 ವರೆಗೂ ನಿಮ್ಮ ಬೇಸಿಕ್ ನಲ್ಲಿ ಹೈಕ್ ಆಗಿದೆ. ಇದೊಂದು ನಿಮಗೆಲ್ಲರಿಗೂ ತಿಳಿದಿರುವಂತಹ ವಿಚಾರ ವೀಕ್ಷಕರೇ. ವೇತನ ಶ್ರೇಣಿ 22ರಲ್ಲಿ ಮಾಹಿತಿ ಇದಾದ ನಂತರ ಬದಲಾಗ್ತಾ ಹೋಗುತ್ತೆ. 47,700ರಿಂದ 83,900ಕ್ಕೆ ಜಂಪ್ ಆಗುತ್ತೆ. 32,500 ಚಿಲ್ಲರೆ ಮೊತ್ತ ಒಂದು ಸದ್ಯದ ಡಿಎ ಇದೆ. ಈ ಬೇಸಿಕ್ ಮತ್ತು ಡಿಎ ಅನ್ನು ಗಮನಿಸಿ ಸೂತ್ರದೊಂದಿಗೆ ವಿಲೀನಗೊಳಿಸಿ ಮಿಲನ ಮಾಡಿದಾಗ ನಮಗೆ ಪ್ರೆಡಿಕ್ಟ್ ಮಾಡಬಹುದಾದ ಒಂದು ಹೊಸ ಮೂಲ ವೇತನ 1,13,765 ರೂಪಾಯಿ ಆದ್ರೆ 1.5 ಲಕ್ಷ ಚಿಲ್ಲರೆಯ ಮೊತ್ತ ಒಂದು ಸಂಬಳ ಕೂಡ ಇವರಿಗೆ ಸಿಗುವ ಸಾಧ್ಯತೆ ಇದೆ. 48,900 ರೂಪಾಯಿ ಹೋಗಿ 86,100ಕ್ಕೆ ಬದಲಾದಲ್ಲಿ 33,364 ರೂಪಾಯಿ ಸದ್ಯಕ್ಕೆ ಸಿಗ್ತಾ ಇರುವಂತಹ ಒಂದು ತುಟ್ಟಿ ಭತ್ಯೆ. ಈ ಬೃಹತ್ ಬದಲಾವಣೆಯಲ್ಲಿ ನಾವು ಸೂತ್ರದೊಂದಿಗೆ ಒಂದು ಪ್ರಿಡಿಕ್ಷನ್ ಮಾಡಬಹುದಾದ ಹೊಸ ಮೂಲ ವೇತನ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬೇಡಿಕೆ ಅನುಷ್ಠಾನಕ್ಕೆ ಬಂದ ತಕ್ಷಣ ಈ 7ನೇ ವೇತನ ಆಯೋಗದಲ್ಲಿ 1,16,735 ರೂಪಾಯಿ ಇವರ ಒಂದು ಸ್ಯಾಲರಿ ಆದ್ರೆ 1,55,000 ಚಿಲ್ಲರೆ ಮೊತ್ತ ಇವರ ಸಂಬಳ ಕೂಡ ಸಿಗುವ ಎಲ್ಲ ಸಾಧ್ಯತೆಗಳು ಇದೆ ಅಂತಾನೆ ಹೇಳಬಹುದು.
50,100 ರೂಪಾಯಿಯಿಂದ 88,300ಕ್ಕೆ ಬದಲಾದಲ್ಲಿ ಸದ್ಯಕ್ಕೆ 34,216 ರೂಪಾಯಿ ಇವರಿಗೆ ತುಟ್ಟಿ ಭತ್ತೆ 38.75ಗೆ ಸಿಗ್ತಾ ಇದೆ. 35 ದಿಂದ 3.75ಗೆ ಏರಿಕೆ ಮಾಡಿದ ನಂತರ ಇಲ್ಲಿ ಇವರಿಗೆ ಈ ಮೊತ್ತದ ಒಂದು ತುಟ್ಟಿ ಭತ್ತೆ ಡಿಯರ್ನೆಸ್ ಅಲವನ್ಸ್ ಸಿಗ್ತಾ ಇದೆ. ಈ 88,300 ಮತ್ತು ತುಟ್ಟಿ ಭತ್ತೆಯನ್ನು ಗಮನಿಸಿದಾಗ ಒಂದು ಪ್ರೆಡಿಕ್ಷನ್ ಮಾಡಬಹುದಾದ ಹೊಸ ಮೂಲ ವೇತನ 1,19,205 ರೂಪಾಯಿ. ವೀಕ್ಷಕರೇ, ಹೊಸ ಮೂಲ ವೇತನದ ಲೆಕ್ಕಾಚಾರದಲ್ಲಿ ಈ ಹೊಸ ಮೂಲ ವೇತನದ ಅಂಕಿಅಂಶವನ್ನು ಒಂದು ನೇರೆಸ್ಟ್ ಡಿಜಿಟ್ಗೆ ಫಿಕ್ಸ್ ಮಾಡುವ ಸಾಧ್ಯತೆ ಇರುತ್ತೆ. ಮತ್ತು ಇವರ ಒಂದು ಸಂಬಳ ನೋಡೋದಾದ್ರೆ 1,59,771 ರೂಪಾಯಿ ಕೂಡ ಆಗುವ ಸಾಧ್ಯತೆ ಇದೆ. 51,300 ರೂಪಾಯಿ ಹೋಗಿ 90,500ಕ್ಕೆ ಬದಲಾಗುತ್ತೆ. 35,000 ಚಿಲ್ಲರೆ ಮೊತ್ತ DA. ಇವೆಲ್ಲ ಅಂಶಗಳನ್ನು ಗಮನಿಸಿ ಒಂದು ಪ್ರೆಡಿಕ್ಷನ್ ಮಾಡಬಹುದಾದ ಹೊಸ ಮೂಲ ವೇತನ 1,22,175 ರೂಪಾಯಿ ಆಗೋದಾದ್ರೆ ಇಲ್ಲಿ ಸ್ಯಾಲರಿ ಕೂಡ 1,63,739 ರೂಪಾಯಿ ಆಗುವ ಸಾಧ್ಯತೆ ಇದೆ. ನಮ್ಮ ಸರ್ಕಾರಿ ನೌಕರರ ಸಂಘವು 7ನೇ ವೇತನ ಆಯೋಗಕ್ಕೆ ಬೆಟ್ಟದಷ್ಟು ಬೇಡಿಕೆ ಇಟ್ಟಿದ್ದನ್ನು ನಿಮಗೆಲ್ಲರಿಗೂ ಗೊತ್ತು. ಅದರಲ್ಲಿ ಪ್ರಮುಖವಾಗಿ ನಮ್ಮ ಪಕ್ಕದ ರಾಜ್ಯ ಕೇರಳ, ತಮಿಳುನಾಡು ಮತ್ತು ಕೇಂದ್ರದ ಮಾದರಿಯಲ್ಲಿ ನಮ್ಮ ವೇತನ ಕೂಡ ಫಿಕ್ಸ್ ಮಾಡಬೇಕೆಂದು ಒಂದು ಬೇಡಿಕೆ ಇದೆ. ಅದು ಆದರೆ ನಮ್ಮೆಲ್ಲರಿಗೂ ಒಂದು ಸಿಹಿ, ಒಂದು ಸಂತಸದ ಒಂದು ವೇತನ ಆಯೋಗ ಆಗುವುದರಲ್ಲಿ ಎರಡು ಮಾತಿಲ್ಲ ವೀಕ್ಷಕರೇ. ಇವತ್ತಿನ ವಿಡಿಯೋದಲ್ಲಿ ವೇತನ ಶ್ರೇಣಿ 22ರಲ್ಲಿ ಬರುವಂತಹ ನೌಕರರಿಗೆ ನೀಡುತ್ತಾ ಇರುವಂತಹ ಮಾಹಿತಿ ಕೇವಲ ನಿಮಗೆ ಅನಲೈಸ್ ಮಾಡಕ್ಕೆ ಮಾತ್ರ. ಸರ್ಕಾರ ಅಧಿಕೃತವಾಗಿ 7ನೇ ರಾಜ್ಯ ವೇತನ ಆಯೋಗ 7th ಪೇ ಕಮಿಷನ್ ಅನುಷ್ಠಾನಕ್ಕೆ ಬಂದ ತಕ್ಷಣ ಬಿಡುಗಡೆ ಮಾಡುವ ಡೇಟಾ ಅಥವಾ ಅಂಕಿ ಅಂಶಗಳನ್ನು ನೀವು ಅಂತಿಮ ಅಂತ ಭಾವಿಸಬೇಕಾಗತ್ತೆ. ಆದರೆ ಇಲ್ಲಿ ನಿಖರತೆ, ಸ್ಪಷ್ಟತೆಯನ್ನು ಬೆಲೆ ಕೊಟ್ಟು ತಯಾರಿಸಿದಂತ ಮಾಹಿತಿ ಆಗಿರುತ್ತೆ. ಚೂರು ಏನಾದ್ರೂ ವ್ಯತ್ಯಾಸ ಆದ್ರೆ ಸರ್ಕಾರ ನಿಗದಿಪಡಿಸುವಂತ ಫಿಟ್ಮೆಂಟ್ ಫ್ಯಾಕ್ಟರ್ ಅಥವಾ ಭತ್ಯೆಗಳಲ್ಲಿ ವೇರಿಯೇಷನ್ ಆದ್ರೆ ಮಾತ್ರ ಡೇಟಾ ಅಲ್ಟರ್ ಆಗುವ ಸಾಧ್ಯತೆ ಇರುತ್ತೆ. ಅದರ್ವೈಸ್ ಇಟ್ ರಿಮೈನ್ಸ್ ಆಸ್ ಇಟ್ ಇಸ್ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಇಷ್ಟ ಹೇಳ್ತಾ ಮುಂದಿನ ಒಂದು ಮೂಲ ವೇತನ 52,500ದಿಂದ 92,700ಕ್ಕೆ ಬದಲಾದಲ್ಲಿ 35,921 ರೂಪಾಯಿ ತುಟ್ಟಿ ಭತ್ಯೆ ಸದ್ಯಕ್ಕೆ ಅವರಿಗೆ ಸಿಗ್ತಾ ಇದೆ. ಹಾಗಾದ್ರೆ ಇವರಿಗೆ 1,25,145 ರೂಪಾಯಿ ಹೊಸ ಮೂಲ ವೇತನ ಆಗುವ ಸಾಧ್ಯತೆ ಇದ್ರೆ 1,67,708 ರೂಪಾಯಿ ಇವರ ಸಂಬಳ ಕೂಡ ಬದಲಾಗುವ ಸನ್ನಿವೇಶಗಳು ಕೂಡ ಬರುವ ದಿನಗಳು ಇನ್ನೇನು ಕೆಲವೇ ತಿಂಗಳಲ್ಲಿ ಇವರಿಗೆ ಸಿಗುವ ಸಾಧ್ಯತೆ ಇದೆ. 53,850 ರೂಪಾಯಿಯಿಂದ 94,900ಕ್ಕೆ ಬದಲಾದಲ್ಲಿ 36,774 ರೂಪಾಯಿ DA ಸಿಗ್ತಾ ಇದೆ. 1,28,115 ರೂಪಾಯಿ ಹೊಸ ಮೂಲ ವೇತನ ಆಗುವುದರಲ್ಲಿ ಎರಡು ಮಾತಿಲ್ಲ. ಮತ್ತು 1,71,176 ರೂಪಾಯಿ ಇವರ ಒಂದು ಸಂಬಳ ಕೂಡ ಬದಲಾಗಬಹುದೆಂದು ಇಲ್ಲಿ ಕ್ಯಾಲ್ಕುಲೇಷನ್ ಹೇಳ್ತಾ ಇದೆ. 55,700 ರೂಪಾಯಿ 5ನೇ ಆಯೋಗದ ಮೂಲ ವೇತನ 97,100ಕ್ಕೆ ಬದಲಾದಲ್ಲಿ 37,626 ರೂಪಾಯಿ ಇವರಿಗೆ ಸದ್ಯಕ್ಕೆ ಸಿಗ್ತಾ ಇರುವಂತಹ ಒಂದು ತುಟ್ಟಿ ಭತ್ತೆ. ಹಾಗಾದ್ರೆ ವೀಕ್ಷಕರೇ, ಇವರ ಒಂದು ಹೊಸ ಮೂಲ ವೇತನದ ಲೆಕ್ಕಾಚಾರ ನೋಡಿದ್ರೆ 1,31,085 ರೂಪಾಯಿ ಆಗ್ತದೆ. ಮತ್ತೆ 1,75,000 ಚಿಲ್ಲರೆ ಮೊತ್ತ ಇವರ ಒಂದು ವೇತನ ಕೂಡ ಇವರ SB ಅಕೌಂಟ್ಗೆ ಪಟ್ಟನೆ ಬೀಳುವಂತ ಒಂದು ವೇತನದ ಒಂದು ಕ್ಯಾಲ್ಕುಲೇಷನ್ ಸ್ಕ್ರೀನ್ ಮೇಲೆ ನಾನು ನಿಮಗೆ ಕ್ಲಿಯರ್ ಆಗಿ ಮಾಹಿತಿ ಕೊಡ್ತಾ ಇದ್ದೀನಿ ವೀಕ್ಷಕರೇ. ನಿಮ್ಮ ಸರದಿ ಅಂದ್ರೆ ನಿಮ್ಮ ಸದ್ಯದ ಮೂಲ ವೇತನ ಬಂದಲ್ಲಿ ದಯವಿಟ್ಟು ಪಾಸ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ ಶಾಟ್ ಹೊಡ್ಕೊಂಡ್ಬಿಟ್ಟು ಕೂಡ ನೀವು ಬಿಡುವಿನ ಸಮಯದಲ್ಲಿ ಅಥವಾ ನಿಮ್ಮ ಒಂದು ವಿರಾಮದ ಸಮಯದಲ್ಲಿ ಕೂಡ ನೀವು ನೋಡ್ಕೋಬಹುದು ಅಂತ. ಇಲ್ಲಿ 56,550 ರೂಪಾಯಿ 5ನೇ ಆಯೋಗದ ಮೂಲ ವೇತನ 99,600ಕ್ಕೆ ಬದಲಾದಲ್ಲಿ 38,595 ರೂಪಾಯಿ ಇವರಿಗೆ ಸದ್ಯಕ್ಕೆ 38.75ಗೆ ಸಿಗ್ತಾ ಇರುವಂತಹ ಒಂದು ತುಟ್ಟಿ ಭತ್ತೆ. 1,34,460 ರೂಪಾಯಿ ಇವರಿಗೆ ಹೊಸ ಮೂಲ ವೇತನವಾಗುವ ಸಾಧ್ಯತೆ ಇದ್ರೆ 1,79,654 ರೂಪಾಯಿ ಇವರ ಒಂದು ಸ್ಯಾಲರಿ ಕೂಡ ಬದಲಾಗುವ ಸಾಧ್ಯತೆ ಇದೆ. ಕೊನೆಯದಾಗಿ ವಿಡಿಯೋನ ಕೊನೆಯ ಡೇಟಾ 57,900 ರೂಪಾಯಿ ಹೋಗಿ 1,02,100ಕ್ಕೆ ಬದಲಾಗುತ್ತೆ. ಈ 1,02,100 ರೂಪಾಯಿ ಮೂಲ ವೇತನಕ್ಕೆ 39,500 ಚಿಲ್ಲರೆ ಮೊತ್ತ ತುಟ್ಟಿ ಭತ್ತೆ ಇದ್ರೆ 1,37,835 ರೂಪಾಯಿ ಹೊಸ ಮೂಲ ವೇತನ ಸಿಗಬಹುದೆಂದು ಕ್ಯಾಲ್ಕುಲೇಷನ್ ಹೇಳ್ತಾ ಇರಬೇಕಾದ್ರೆ 1,84,164 ರೂಪಾಯಿ 63 ರೂಪಾಯಿ ಇವರ ಒಂದು ವೇತನ ಕೂಡ ಸಿಗುವ ದಿನಗಳೇನು ಇನ್ನು ಅತಿ ಶೀಘ್ರದಲ್ಲೇ ಬರುವ ಸಾಧ್ಯತೆ ಇದೆ. ವೀಕ್ಷಕರೇ, 7ನೇ ವೇತನ ಆಯೋಗ ಅನುಷ್ಠಾನಕ್ಕೆ ಬಂದ ತಕ್ಷಣ ಬಿಡುಗಡೆ ಮಾಡುವ ಡೇಟಾ ಪ್ರಿನ್ಸ್ ಪೋರ್ಟಲ್ ಕಡೆಯಿಂದ ನಾನು ನಿಮಗೆ ನೀಡ್ತಾ ಇರುವಂತಹ ಡೇಟಾ ಮುಂಬರುವ ದಿನದಲ್ಲಿ ಅಂದ್ರೆ ಕೆಲವೇ ತಿಂಗಳಲ್ಲಿ 7ನೇ ರಾಜ್ಯ ವೇತನ ಆಯೋಗ ಅನುಷ್ಠಾನಕ್ಕೆ ಬಂದ ತಕ್ಷಣ ನಿಮಗೆ ಕ್ರಾಸ್ ವೆರಿಫಿಕೇಶನ್ ಅಂದ್ರೆ ಪ್ರಿನ್ಸ್ ಪೋರ್ಟಲ್ ಕಡೆಯಿಂದ ನೀಡ್ತಾ ಇರುವಂತಹ ಡೇಟಾ ಎಷ್ಟು ನಿಖರತೆ ಮತ್ತು ನೈಜತೆಯಿಂದ ಕೂಡಿದೆ ಅಂತ ಕೂಡ ನೀವು ಮುಂಬರುವ ದಿನದಲ್ಲಿ ತಿಳ್ಕೋಬಹುದು. ವೀಕ್ಷಕರೇ, ನಾನು ಕೊಟ್ಟಂತ ಮಾಹಿತಿ ನಿಮಗೆ ಪರಿಪೂರ್ಣವಾಗಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮೂಲಕ ನನ್ನ ಈ ಪ್ರಯತ್ನಕ್ಕೆ ಬೆಂಬಲ ನೀಡಿ.
ಮತ್ತು ನೀವು ಯೂಸ್ ಮಾಡ್ತಾ ಇರುವಂತಹ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ವಾಟ್ಸಪ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಇತರೆ ಸೋಷಿಯಲ್ ಮೀಡಿಯಾ ಗ್ರೂಪ್ನಲ್ಲಿ ಶೇರ್ ಮಾಡಿ ನನಗೆ ಸಪೋರ್ಟ್ ನೀಡ್ತಾ ಇರಿ. ವಿಡಿಯೋ ನೋಡಿದ ಪ್ರತಿಯೊಬ್ಬ ಕರುನಾಡ ಮಹನೀಯರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಿಡಿಯೋ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಬಾರಿಸು ಕನ್ನಡ ಡಿಂಡಿಮುವ. ನಿಮ್ಮೆಲ್ಲರ ದಿನ ಶುಭವಾಗಲಿ. ನಮಸ್ಕಾರ.